ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಹೆಣ್ಣು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಸಾಮಾನ್ಯ ಮುಟ್ಟಿನ ಸಮಸ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೆಲವು ಮಹಿಳೆಯರಲ್ಲಿ ತಿಂಗಳು ಕರೆಕ್ಟು ಮುಟ್ಟು ಬರ್ತಾ ಇರುತ್ತೆ. ಕೆಲವೊಮ್ಮೆ 1 ವಾರ 15 ದಿವಸ ಮುಟ್ಟು ಮುಂದೆ ಹೋಗುತ್ತದೆ. ಅದಕ್ಕೆ ನಾವು ಮುಟ್ಟು ಮುಂದೆ ಹೋಗೋದು ಅಥವಾ ಪೀರಿಯಡ್ಸ್ ಮಿಸ್ ಆಗೋದು ಅಂತ ಕರಿತೀವಿ. ನನ್ನ ಕ್ಲಿನಿಕ್ಕಿಗೆ ಬರುವ ಸುಮಾರು ಮಹಿಳೆಯರು ಕೇಳುವ ಪ್ರಶ್ನೆ ಅಂದರೆ, ಮೇಡಮ್, ತಿಂಗಳು ನನಗೆ ಮುಟ್ಟು ಸರಿಯಾಗಿ ಬರ್ತಾ ಇತ್ತು, ಈ ತಿಂಗಳು ಮಾತ್ರ ಇನ್ನೂ ಬಂದಿಲ್ಲ, ಯಾಕೆ? ಏನಾದರೂ ತೊಂದರೆ ಇರುತ್ತಾ? ಏನಾದರೂ ಗಂಭೀರವಾದ ಸಮಸ್ಯೆ ಇರುತ್ತಾ ಅಂತ ಕೇಳ್ತಾರೆ. ಮುಟ್ಟು ಮಿಸ್ ಆಗೋದಕ್ಕೆ ಹಲವಾರು ಕಾರಣಗಳಿವೆ. ಇಂದು ನಾವು ಮೆನ್ಸಸ್ಸು ಯಾಕೆ ಸ್ಕಿಪ್ ಆಗುತ್ತೆ, ಅದಕ್ಕೆ ಕಾರಣಗಳೇನು ಅಂತ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಒತ್ತಡ ಅಥವಾ ಸ್ಟ್ರೆಸ್ಸು. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಜೀವನದಲ್ಲಿ ಸ್ಟ್ರೆಸ್ ತುಂಬ ಆಗ್ತಾ ಇದೆ. ಶಾಲಾ ಕಾಲೇಜ್ಗೆ ಹೋಗುವ ಮಕ್ಕಳಲ್ಲಿ ಓದುವ ಸ್ಟ್ರೆಸ್ ಇರುತ್ತದೆ, ಪರೀಕ್ಷೆಯ ಒತ್ತಡ ಇರುತ್ತದೆ, ಶಾಲೆಗಳಲ್ಲಿ ಕಾಂಪಿಟೇಷನ್ ತುಂಬ ಹೆಚ್ಚಾಗಿದೆ, ಪೇರೆಂಟಲ್ ಪ್ರೆಷರ್ ಹೆಚ್ಚಾಗಿದೆ. ಅದಕ್ಕಾಗಿ ಮಕ್ಕಳು ತುಂಬ ಟೆನ್ಷನ್ ತಗೊಳ್ತಾರೆ. ಪರೀಕ್ಷೆ ಬಂದಾಗ ತುಂಬ ಒತ್ತಡ ತೆಗೆದುಕೊಂಡು ರಾತ್ರಿಯೆಲ್ಲ ಓದ್ತಾರೆ, ನಿದ್ದೆ ಮಾಡೋದಿಲ್ಲ, ಸರಿಯಾಗಿ ಟೈಮ್ಗೆ ಊಟ ಮಾಡೋದಿಲ್ಲ, ಆಂಗ್ಸೈಟಿ ಮಾಡ್ಕೊಳ್ತಾರೆ. ಇದರಿಂದ ಹಾರ್ಮೋನ್ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ. ಆಫೀಸ್ಗೆ ಹೋಗುವ ಮಹಿಳೆಯರಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಬೇಕು, ಟಾರ್ಗೆಟ್ ರೀಚ್ ಆಗಬೇಕು, ಮನೆ ನೋಡ್ಕೊಳ್ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು. ಈ ಥರ ಹಲವಾರು ಜವಾಬ್ದಾರಿಗಳಿದ್ದಾಗ ಒತ್ತಡ ಹೆಚ್ಚಾಗಿ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೆ, ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಮಹಿಳೆಯರು ತುಂಬ ಚಿಂತೆ ಮಾಡೋದು, ನಿದ್ದೆ ಮಾಡದೇ ಇರೋದು, ಖಿನ್ನತೆಗೆ ಒಳಗಾಗೋದು, ಡಿಪ್ರೆಷನ್ನು, ಆಂಗ್ಸೈಟಿ, ಫಿಯರು, ಈ ಥರ ಮಾನಸಿಕ ಒತ್ತಡ ಹೆಚ್ಚಾದಾಗ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ. ಮೆನ್ಸಸ್ ಮಿಸ್ ಆಗೋದಕ್ಕೆ ಪ್ರೆಗ್ನೆನ್ಸಿ ಕೂಡ ಒಂದು ಪ್ರಮುಖವಾದ ಕಾರಣವಾಗಿದೆ. ಅದಕ್ಕಾಗಿ ಮದುವೆಯಾದ ಮಹಿಳೆಯರು ಮೆನ್ಸಸ್ ಮುಂದೆ ಹೋದರೆ, ಮಿಸ್ ಆದರೆ ಅದಕ್ಕೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿಕೊಳ್ಳೋದು ಉತ್ತಮ. ದೇಹದ ತೂಕ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಅದು ಕೂಡ ಹಾರ್ಮೋನ್ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತದೆ. ಆಫೀಸ್ಗೆ ಹೋಗುವ ಮಹಿಳೆಯರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುತ್ತಾರೆ. ಅಂತಹ ಮಹಿಳೆಯರು ವ್ಯಾಯಾಮ ಮಾಡದೇ ಇದ್ದಾಗ ಅವರ ದೇಹದ ತೂಕ ಹೆಚ್ಚಾಗಿ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ. ಮಕ್ಕಳಲ್ಲಿ ಜಂಕ್ ಫುಡ್ ತಿನ್ನೋದು, ಪಿಜ್ಜಾ, ಬರ್ಗರ್, ಕರಿದ ಪದಾರ್ಥಗಳು, ಸ್ವೀಟ್ಸು ಹೆಚ್ಚಾಗಿ ತಿಂದು ಆಟಗಳನ್ನು ಆಡದೇ ಇರೋದು, ಫಿಸಿಕಲ್ ಆಕ್ಟಿವಿಟಿ ಮಾಡದೇ ಇದ್ದಾಗ ಅವರ ತೂಕ ಹೆಚ್ಚಾಗಿ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ. ಕೆಲವೊಮ್ಮೆ ಮಹಿಳೆಯರು ತಮ್ಮ ದೇಹದ ತೂಕ ಹೆಚ್ಚಾದಾಗ ಉಪವಾಸ ಮಾಡಿ, ಡಯಟ್ ಮಾಡಿ ಏಕಾಏಕಿ ತಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ಅಂತಹ ಸಮಯದಲ್ಲಿ ಕೂಡ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ. ಹೆಚ್ಚು ವ್ಯಾಯಾಮ ಮಾಡೋದು, ಇದು ಕೂಡ ಮುಟ್ಟು ಮುಂದೆ ಹೋಗುವುದಕ್ಕೆ ಒಂದು ಕಾರಣವಾಗಿದೆ. ಕೆಲವೊಮ್ಮೆ ಮಹಿಳೆಯರು ತಮ್ಮ ದೇಹದ ತೂಕ ಹೆಚ್ಚಾದಾಗ ಬೇಗ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಜಿಮ್ ಸೇರಿಕೊಳ್ತಾರೆ. ಯಾವತ್ತೂ ವ್ಯಾಯಾಮ ಮಾಡದೇ ಇರುವ ಮಹಿಳೆಯರು ಒಂದೇ ಬಾರಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಮುಟ್ಟು ಮುಂದೆ ಹೋಗುವ ಸಾಧ್ಯತೆ ಇರುತ್ತದೆ. ಹಬ್ಬ ಹರಿದಿನಗಳಲ್ಲಿ ಗೃಹಿಣಿಯರು ಮನೆಯಲ್ಲಿ ಹೆಚ್ಚು ಕೆಲಸ ಮಾಡುತ್ತಾರೆ. ಮನೆ ಸ್ವಚ್ಛ ಮಾಡೋದು, ಬಟ್ಟೆ ಒಗೆಯೋದು, ಹಬ್ಬ ಹರಿದಿನಗಳಲ್ಲಿ ಹೆಚ್ಚು ಅಡಿಗೆ ಕೆಲಸ ಮಾಡೋದು, ಈ ಥರ ಮಾಡಿದಾಗ ಮುಟ್ಟು ಮುಂದೆ ಹೋಗುವ ಸಂಭವವಿರುತ್ತದೆ. ಪ್ಯೂಬರ್ಟಿ ಮತ್ತು ಮೆನೋಪಾಸ್ ಸಮಯದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಮುಟ್ಟು ಮುಂದೆ ಹೋಗುತ್ತದೆ. ಪ್ಯೂಬರ್ಟಿ ಸಮಯ ಅಂದರೆ ಸರಿಸುಮಾರು 11 ವರ್ಷದಿಂದ 19 ವರ್ಷದ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಮುಟ್ಟು ಮುಂದೆ ಹೋಗೋದು, ಮೆನ್ಸಸ್ಸು ಮಿಸ್ ಆಗೋದು ಸಂಭವವಿರುತ್ತದೆ. ಮೆನೋಪಾಸ್ ಸಮಯ ಅಂದರೆ ಮುಟ್ಟು ನಿಲ್ಲುವ ಸಮಯ. ಸರಿಸುಮಾರು 45ರಿಂದ 55 ವರ್ಷದ ಒಳಗಿನ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ. ಕೆಲವೊಮ್ಮೆ ಯಾವುದಾದರೂ ಕಾಯಿಲೆ ಇದ್ದಾಗ, ಜ್ವರ ಬಂದಾಗ ಆಂಟಿಬಯೋಟಿಕ್ಸು ಮತ್ತಿತರ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ.
ಪ್ರಯಾಣ ಮಾಡುವಾಗ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಬೇಗ ಎದ್ದೇಳೋದು, ರಾತ್ರಿ ತಡವಾಗಿ ಮಲಗೋದು, ಸ್ಲೀಪ್ ಪ್ಯಾಟರ್ನಲ್ಲಿ ಚೇಂಜಸ್ ಆಗೋದು, ಜೀವನ ಶೈಲಿಯಲ್ಲಿ ಬದಲಾವಣೆ ಆಗೋದ್ರಿಂದ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳಿರುತ್ತವೆ. 1 ಅಥವಾ 2 ಬಾರಿ ಮುಟ್ಟು ಮುಂದೆ ಹೋದರೆ ಯೋಚನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇದೇ ತರಹ ಪದೇ ಪದೇ ಮುಟ್ಟು ಮುಂದೆ ಹೋಗ್ತಾ ಇದ್ದರೆ ಅಥವಾ 2 ರಿಂದ 3 ತಿಂಗಳವರೆಗೂ ಮುಟ್ಟು ಮುಂದೆ ಹೋದರೆ ಹತ್ತಿರದ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಕೆಲವೊಮ್ಮೆ ಕಾಯಿಲೆಗೆ ಸಂಬಂಧಿಸಿದ ಕಾರಣಗಳಿಂದ ಕೂಡ ಮುಟ್ಟು ಮುಂದೆ ಹೋಗುವ ಸಾಧ್ಯತೆಗಳು ಇರುತ್ತವೆ. ಉದಾಹರಣೆಗೆ PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, 2ನೇದಾಗಿ ಥೈರಾಯ್ಡ್ ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆಗಳು. ಇದನ್ನು ಪತ್ತೆ ಹಚ್ಚಲು ಕೆಲವೊಂದು ರಕ್ತ ಪರೀಕ್ಷೆಗಳು, ಹಾರ್ಮೋನಲ್ ಅನಾಲಿಸಿಸ್ ಮತ್ತು ಹೊಟ್ಟೆಯ ಅಲ್ಟ್ರಾಸೋನೋಗ್ರಫಿಯನ್ನು ಮಾಡಬೇಕಾಗುತ್ತದೆ. ಏನಾದರೂ ತೊಂದರೆ ಇದ್ದರೆ ತಿಳಿದುಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಬಟನನ್ನು ಒತ್ತಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಇಂಥ ಹಲವಾರು ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.